ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಅವರೆಕಾಳು ಹುಳಿ. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನೇನು ಅವರೆಕಾಯಿ ಸೀಸನ್ನು ಮುಗೀತಾ ಬಂತಲ್ವಾ, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. 1 kg ಅವರೆಕಾಯಿ ತೊಗೊಂಬಂದು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಮ್ಮ ಊರಿಂದ ಬದನೆಕಾಯಿ ತೊಗೊಂಬಂದಿದ್ರು. ಇದು ನಾಟಿ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಅದನ್ನು 2 ತೊಗೊತಾ ಇದ್ದೀನಿ. 1 ಆಲೂಗೆಡ್ಡೆ. ಈ ಮೂರನ್ನು ಸೇರಿಸಿ ಅವರೆಕಾಳು ಹುಳಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲು ಒಂದು ಕುಕ್ಕರ್ಗೆ ಬಿಡಿಸಿಟ್ಕೊಂಡಿರೋ ಅವರೆಕಾಳನ್ನೆಲ್ಲ ಹಾಕಿ, ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಬದನೆಕಾಯಿನೆಲ್ಲ ಅದಕ್ಕೆ ಸೇರಿಸಿ, ಸ್ವಲ್ಪ ಬದನೆಕಾಯಿ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ರೆ ಅದು ಜಾಸ್ತಿ ಬೆಂದ್ಬಿಡುತ್ತೆ, ಕೂಗಿಸ್ತೀವಲ್ವ, ಅದಕ್ಕೋಸ್ಕರ ದೊಡ್ಡದಾಗಿದ್ದರೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತಿನ್ನೋದಕ್ಕೆ ಅಂತ. 3 ಟೊಮೆಟೊ ಹಾಕ್ಕೊಳ್ಳಿ. ಚಿಕ್ಕದಿದ್ದರೆ 4 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ 3 ಹಾಕ್ಕೊಳ್ಳಿ. ಹಾಗೆ ಬೇಳೆ ಸಾಂಬಾರು ಪುಡಿನ 3 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿ 1 ವಿಷಿಲ್ ಕೂಗಿಸ್ಕೊಳ್ಳಿ. 1 ವಿಷಿಲ್ ಬಂದರೆ ಸಾಕು, ತುಂಬ ಜಾಸ್ತಿ ಬೇಡ. ಅದು ಜಾಸ್ತಿ ಬಂದರೆ ಕಾಳು ಮತ್ತು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತಲ್ವ, ಅಷ್ಟು ಚೆನ್ನಾಗಿರಲ್ಲ. 1 ವಿಷಿಲ್ ಸಾಕು. ಅರ್ಧದಲ್ಲಿ 1/4 ಭಾಗ ತೆಂಗಿನಕಾಯಿ ತಗೊಳ್ಳಿ ಸಾಕು, ತುಂಬ ಜಾಸ್ತಿನೂ ಹಾಕಬೇಡಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದನ್ನು ಸ್ವಲ್ಪ ಲೈಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದು ಕಾಯಿ ಕಟ್ ಮಾಡಿ ಹಾಕಿರ್ತೀವಲ್ವ, ಅದಕ್ಕೆ ಅದು ನೈಸ್ ಆಗಲ್ಲ. ನಾವು ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಿಟ್ರೆ, ಅದಕ್ಕೆ ಫಸ್ಟ್ ಅದನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಟೊಮೊಟೊನ ಎಲ್ಲ ಎತ್ಕೊಂಡು ನೀಟಾಗಿ ಅದನ್ನು ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತರಿಯಾಗಿ ಅದಕ್ಕೆ ಹಾಕ್ಕೊಬೇಕು. ಮತ್ತು ಟೊಮೊಟೊ ಸಿಪ್ಪೆ ತೆಗಿಯಂಗಿದ್ರೂ ತೆಗಿಬೋದು, ಅದು ನೀಟಾಗಿ ಬೆಂದಿರುತ್ತಲ್ವ, ಬಂದುಬಿಡುತ್ತೆ. ಬಟ್ ನಾವು ಸಿಪ್ಪೆ ಎಲ್ಲ ತೆಗಿಯಲ್ಲ, ಹಂಗೆ ರುಬ್ತೀವಿ. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಸಿಪ್ಪೆ ತೆಗಿಬೋದು, ತೆಗೆದ್ರೂ ಚೆನ್ನಾಗಿರುತ್ತೆ. ಬಟ್ ಕೆಲವ್ರು ಸಿಪ್ಪೆ ತಿನ್ನಲ್ಲ ಅಲ್ವಾ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಬೇಡ ಅಂದರೆ ನೀವು ತೆಗಿಬೋದು. ಓಕೆ, ನೋಡಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ನೀವು ತರ್ತರಿಯಾಗಿ. ಟೊಮೊಟೊನ ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ನೈಸಾಗೆಲ್ಲ ಪೇಸ್ಟ್ ಮಾಡಿಬಿಡಿ, ಒಂದು ಮೀಡಿಯಮ್ ಆಗಿರಲಿ. ಅದು ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ತುಂಬ ಪೇಸ್ಟ್ ಮಾಡಿದ್ರೆ ಅಷ್ಟು ಸಾಂಬಾರೇನೋ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ಇಷ್ಟಿದ್ರೆ ಸಾಕು. ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಸಾಂಬಾರು, ಅದಕ್ಕೆ ಈ ಮಸಾಲನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ತೆಳು ಇದ್ದರೆ ಏನೂ ಹಾಕ್ಬೇಡಿ, ಅಷ್ಟೇ ಇರಲಿ, ಹಾಗೆ ಇರಲಿ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಮಿಕ್ಸಿ ಜಾರಲ್ಲಿರೋ ಮಸಾಲನೆಲ್ಲ ತೊಳೆದು ಅದಕ್ಕೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಸಾಂಬಾರು ರೆಡಿಯಾಗಿದೆ, ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆನೂ ನೀಟಾಗಿ ಎಲ್ಲ ಸಿಡಿದಾದ್ಮೇಲೆ ಒಂದು ಮೀಡಿಯಮ್ ಗಾತ್ರದ ಬೆಳ್ಳುಳ್ಳಿನ ಬಿಡಿಸಿ ಜಜ್ಕೊಳ್ಳಿ. ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ, ಅದೆಲ್ಲ ರೋಸ್ಟ್ ಮಾಡಿ 2 ಈರುಳ್ಳಿನ ಹಾಕಿ, ಸಣ್ಣದಾದರೆ 2 ಹಾಕಿ, ದೊಡ್ಡದಿದ್ದರೆ 1 ಹಾಕಿ ಸಾಕು. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೀವು ಸಾಂಬಾರು ರೆಡಿ ಮಾಡಿಟ್ಟಿದ್ರಿ ಅಲ್ವಾ, ಆ ಸಾಂಬಾರನ್ನ ಅದಕ್ಕೆ ಹಾಕಿ ಒಂದು ಕುದಿಸಿ, ಹಾಗೆ ಟೇಸ್ಟ್ ನೋಡಿ ಉಪ್ಪು ಕರೆಕ್ಟಾಗಿದೆಯಾ ಏನು ಅಂತ. ನಾವು ಸ್ಟಾರ್ಟಿಂಗ್ ಹಾಕಿರ್ತೀವಲ್ವ, ಸ್ವಲ್ಪ ಕಡಿಮೆನೇ ಹಾಕಿರ್ತೀವಿ, ಅದಕ್ಕೆ ಒಂದ್ಸಲಿ ಟೇಸ್ಟ್ ನೋಡಿ. ನಾನು ಟೇಸ್ಟ್ ನೋಡಿದೆ, ಉಪ್ಪು ಕರೆಕ್ಟಾಗಿತ್ತು, ಉಪ್ಪೇನು ಬೇಡ ಅಂತ ಅನ್ನಿಸ್ತು, ಅದಕ್ಕೆ ನಾನೇನು ಉಪ್ಪೇನು ಹಾಕಲಿಲ್ಲ. ಮತ್ತು ನೀಟಾಗಿ ಒಂದ್ಸಲಿ ಕುದಿಸಿದ್ರೆ ಸಾಂಬಾರು ರೆಡಿಯಾಗುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆಗೆ ಅವರೆಕಾಳು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.